ಸರ್ ಸುಸ್ತಾಗ್ತಾ ಇದೆ ಸರ್. ಯಾವಾಗಿಂದ? 3 ಡೇಸ್ ಆಯ್ತು ಸರ್. ಜ್ವರ, ವಾಂತಿ, ಭೇದಿ ಯಾವ್ದಾದ್ರು ಇದೆಯಮ್ಮ? ಇಲ್ಲ ಸರ್. ನೋಡಿ ಡಾಕ್ಟರ್, ಪ್ರತಿ ತಿಂಗಳು ಡಾಕ್ಟರ್ ಹತ್ರ ಹೋಗ್ಬೇಕು. ಎಲ್ಲ ಟೆಸ್ಟ್ಗಳನ್ನ ಮಾಡಿಸ್ತಾರೆ. ಆಮೇಲೆ ಕೊನೆಯದಾಗಿ ಏನೂ ಇಲ್ಲ ಅಂತಾರೆ. ಹೌದಾ? ಪ್ರತಿ ತಿಂಗಳು ಆಗ್ತಾ ಇದೆಯಾ? ಲಾಸ್ಟ್ ಡೇಟ್ ಯಾವಾಗ ಆಯ್ತು? ಇವತ್ತು ಸೆಕೆಂಡ್ ಡೇ ಸರ್. ನೋಡಿ ಬ್ರದರ್, ಇದು ಪರಿಸರದ ನಿಯಮ. ಲೇಡೀಸ್ ಅಲ್ಲಿ ಫಸ್ಟ್ 3 ಡೇಸ್ ಮೆನ್ಸ್ಟ್ರೇಷನ್ ಅಲ್ಲಿ ಸುಸ್ತು, ಆಮೇಲೆ ಮೈಕೈ ನೋವು, ಹೊಟ್ಟೆ ನೋವು ತುಂಬಾ ಸಹಜವಾಗಿ ನೋಡ್ತೇವೆ. ಆದ್ರೆ ಡಾಕ್ಟರ್, ಬೇರೆಯವರು ಈ ತರ ಎಲ್ಲ ಮಾಡೋದನ್ನ ನಾನ್ ನೋಡಿಲ್ಲ. ಬೇರೆಯವ್ರಂದ್ರೆ ಯಾರು ಹೇಳಿ? ಅಂದ್ರೆ ನಮ್ ತಾಯಿ, ನಮ್ಮ ಗ್ರೂಪ್ ಅಲ್ಲಿರೋ ಫ್ರೆಂಡ್ಸ್, ಈ ತರ ಒಂದು ಆಕ್ಟಿಂಗ್ ನಾನು ನೋಡೇ ಇಲ್ಲ. ನಿಮ್ಮಂತ ಲಿಟ್ರೇಟ್ ಅನ್ಕಲ್ಚರ್ಡ್ ಜನರಿಗೆ ಹೇಳಿದ್ರು ಅರ್ಥ ಆಗಲ್ಲ. ಆದ್ರೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದ್ ಗಾದೆ ಕೇಳಿದ್ಯಾ? ಕತ್ತೆಗೆಲ್ಲಿ ಗೊತ್ತಾಗುತ್ತೆ ಕಸ್ತೂರಿ ವಾಸನೆ? ನೋಡಿ, ಕೂಲಿ ಮಾಡೋ ಹೆಂಗಸರಲ್ಲಿ ಅವರ ಕೆಲಸ ಕಷ್ಟವಾಗಿರೋದ್ರಿಂದ ಅವರು ಗಟ್ಟಿಮುಟ್ಟಾಗಿ ಅವರಿಗೆ ಪೇನ್ ಸೆನ್ಸಿಟಿವಿಟಿ ಬಂದು ಕಮ್ಮಿ ಇರುತ್ತೆ. ಅದೇ ಒಂದು IT ಟೀಚರ್ಸ್ ಇಲ್ಲಾಂದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲಿ ಈ ಪೇನ್ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ. ಸೊ ಅವರಲ್ಲಿ ಈ ತರ ಒಂದು ಸುಸ್ತು, ನಾವು ತುಂಬಾ ಕಾಮನ್ ಆಗಿ ನೋಡ್ತೇವೆ. ಈಗ ಕರ್ನಾಟಕ ಸರ್ಕಾರವು ಜಿಯೋ ಒಂದು ಪಾಸ್ ಮಾಡಿದ್ದಾರೆ. ಪ್ರತಿ ಒಂದು ವರ್ಕಿಂಗ್ ವಿಮೆನ್ಗೆ 12 ಮೆನ್ಸ್ಟ್ರಲ್ ಲೀವ್ಸ್ ಸ್ಯಾಂಕ್ಷನ್ ಮಾಡಬೇಕು ಅಂತ. ಸಾರಿ ಡಾಕ್ಟರ್, ದಯಮಾಡಿ ಕ್ಷಮಿಸಿ. ನನಗೆಲ್ಲ ಹೇಳೋದು ಸಾರಿ. ನಿಮ್ಮ ಸಿಸ್ಟರ್ ಆಮೇಲೆ ನಿಮ್ಮ ಮದರ್ಗೆ ಹೋಗಿ ಸಾರಿ ಹೇಳಿ.